ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ. ಅಶೋಕ್ ಗೌಡ್ರ ಇದ್ದಾರೆ. ಅಶೋಕ್ ಗೌಡ್ರೆ, ನೀವೊಂದು 2-3 ಪಾಯಿಂಟ್ ಹೇಳಿದ್ರಿ. ನಾನು ಅದ್ರ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡಬೇಕು. ನೀವು ಹೇಳ್ತಾ ಇದ್ರಿ ಯಾರೋ 2-3 ಜನ ಅಥವಾ ಯಾರೋ ಒಂದು 10-15 ಜನಕ್ಕೆ ಅಸಮಾಧಾನ ಇದೆ ಅಂತ ಮಾತ್ರಕ್ಕೆ ಅದು ಏನೂ ಆಗೋದಿಲ್ಲ. ಅವ್ರಿಗೆ ಪಕ್ಷದ ಮೇಲೆ ಅಸಮಾಧಾನ ಇಲ್ಲ, ಪಕ್ಷದ ಒಳಗಡೆ ಇರೋರ ಮೇಲೆ ಕೆಲವ್ರಿಗೆ ಅಸಮಾಧಾನ ಇದೆ ಅಂತ ಹೇಳಿ. ಅವ್ರಿಗೆ ಪಕ್ಷದ ಒಳಗಿರೋರ ಮೇಲೆ ನಾವು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರೆ, ಅದು ಒಬ್ಬ ಪಕ್ಷದ ರಾಜ್ಯಾಧ್ಯಕ್ಷನ ವಿರುದ್ಧ ಅಸಮಾಧಾನ ಹೊರಹಾಕಿದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ ಅನ್ನುವಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ? ಇದೆಲ್ಲದರಿಂದಲೇ ಒನ್ ಮಿನಿಟ್, ಲೆಟ್ ಮಿ ಫಿನಿಶ್. ಇದೆಲ್ಲದರಿಂದಲೇ ಈಗ ವಿಜೇಂದ್ರ ಅವ್ರಿಗೆ ಮಾಜಿ ಶಾಸಕರ ಬೆಂಬಲ ಕೋರುವಂತ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತಂದ್ರೆ ಈಗ ಅಶೋಕ್ ಅವ್ರಗಳೇ ಒಂದು ಟೀಮ್ ಆಗ್ಬಿಟ್ಟಿದ್ದಾರೆ, ಈ ಕಡೆ ವಿಜೇಂದ್ರ ಅವ್ರದ್ದು ಒಂದು ಟೀಮ್ ಆಗೋಗಿ, ಯತ್ನಾಳ್ ಅವ್ರದ್ದು ಒಂದು ಟೀಮ್ ಆಗೋಗಿದೆ. ಈಗ ವಿಜೇಂದ್ರ ಅವ್ರಿಗೆ ಅವರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಸ್ಥಾನ ಉಳಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಡಿನ್ನರ್ ಪಾಲಿಟಿಕ್ಸ್ಗೆ ಅಥವಾ ಡಿನ್ನರ್ ಮೀಟಿಂಗ್ಗೆ ಅವರು ಮೊರೆ ಹೋದ್ರ ಅಂತ, ಕಾಂಗ್ರೆಸ್ ತರನೇ ಅವರು ಫಾಲೋ ಮಾಡ್ತಿದಾರ ಅಂತ? ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ನೀವು ಯಾವ್ದೋ ಅಶೋಕ್ ಬಣ ಅಥವಾ ಯತ್ನಾಳ್ ಬಣ ಅಥವಾ ವಿಜಯೇಂದ್ರ ಬಣ ಅನ್ನತಕ್ಕಂಥದ್ದು ನಮ್ಮ ಪಾರ್ಟಿಲಿ ಇಲ್ಲ. ನಮ್ಮ ಪಾರ್ಟಿಲಿ ಇರತಕ್ಕಂಥದ್ದು ಒಂದೇ ಬಿಜೆಪಿ ಮತ್ತು ಬಿಜೆಪಿ. ಅಂದ್ರೆ ಅರ್ಥ ವೆರಿ ಸಿಂಪಲ್ ಇದೆ. ಒಂದು ಯಾರಿಗೋ ಒಬ್ಬರಿಗೆ ಒಂದು ಹುದ್ದೆಯನ್ನು ಕೊಡ್ತಾರೆ, ನೀವು ಅಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾರೆ. ಆ ಕೆಲಸನ ಅವ್ರವ್ರ ಪಾಡ್ಗೆ ಅವ್ರವ್ರು ಮಾಡ್ತಾರೆ. ಆ ಕೆಲಸದ ಮಧ್ಯದಲ್ಲಿ ಅವರು ವ್ಯಕ್ತಪಡಿಸ್ತಕ್ಕಂತಹ ಏನ್ ವಿಚಾರ ಇದೆ, ಇನ್ನೊಬ್ಬರಿಗೆ ವಿರೋಧ ಇದ್ದಾಗ, ಅಂದ್ರೆ ಆ ಸಂದರ್ಭಕ್ಕೆ ವಿರೋಧ ಇದ್ದಾಗ ಅದು ಪಕ್ಷದ ವಿರೋಧ ಅಲ್ಲ. ಉದಾಹರಣೆಗೆ ನಾನು ನೀವೆಲ್ಲ ಜೊತೆಲಿ ಕೆಲಸ ಮಾಡ್ತಿದ್ವಿ ಅನ್ಕೊಳ್ಳಿ, ನಾನು ನಿಮ್ಮ ಬಗ್ಗೆ ಒಂದು ಬೇಸರನ ಆ ಕ್ಷಣದಲ್ಲಿ ಆ ವಿಚಾರಕ್ಕೆ ಮಂಡನೆ ಮಾಡ್ಬೋದು. ಆದ್ರೆ ಅರ್ಥ ಏನು ಅಂದ್ರೆ ನಾನು ನಿಮ್ಮನ್ನ ವಿರೋಧಿಸ್ತಿದ್ದೀನಿ ಅಂತಲ್ಲ. ಆ ರೀತಿ ಭಿನ್ನಾಭಿಪ್ರಾಯಗಳು ಪ್ರತಿ ಕ್ಷೇತ್ರದಲ್ಲೂ, ಈಗ ಒಂದು ಮನೆ ಅಂತಿದ್ದಾಗ ಈಗ ನನ್ನ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು, ನನ್ನ ಮಗನ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು. ಮನೆ ಒಳಗಡೆ ಇರಬೇಕು, ಹೊರಗಡೆ ಬಂದ್ರೆ ಅದು ಬೆಲೆ ಕಳ್ಕೊಳ್ಳುತ್ತೆ. ಅದು ಪ್ರಾಬ್ಲಮ್ ಏನು ಅಂದ್ರೆ ಕಿಟಕಿ ತೆಗೆದ್ಬಿಟ್ಟು ಯಾರೋ ಒಬ್ರು CCTV ಇಟ್ಬಿಟ್ಟು ನೋಡ್ತಾರಲ್ಲ, ಅದರಿಂದ ಪ್ರಾಬ್ಲಮ್ ಅಷ್ಟೇ. ಅಂತವ್ರಿಗೆ ಯಾಕೆ ಅವಕಾಶ ಮಾಡ್ಕೊಡ್ತೀರಿ? ಅವಕಾಶ ಅಲ್ಲ, ನಾವು ನಮ್ಮ ಮನೆ ಒಳಗಡೆ ನಡೀತಕ್ಕಂತ ಚರ್ಚೆ ಏನಿದೆ ಹೊರಗಡೆ ಯಾವಾಗ ಅವ್ರು ನೋಡ್ತಾರಲ್ಲ, ಅದು ಪ್ರಾಬ್ಲಮ್. ಅದು ಹೊರಗಡೆ ಬಂದ್ಬಿಟ್ಟಿದೆ ಸಹ. ಇದು ಈ ಭಿನ್ನಾಭಿಪ್ರಾಯಗಳೇನಿದೆ ಸಣ್ಣ ಮಟ್ಟದ ಭಿನ್ನಾಭಿಪ್ರಾಯ, ಯಾವುದೇ ರೀತಿಯಲ್ಲಿ ದೊಡ್ಡ ಮಟ್ಟದ್ದಲ್ಲ. ನಾನು ಭಿನ್ನಾಭಿಪ್ರಾಯ ಇಲ್ಲ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲು ಹೇಳಲ್ಲ. ಸಣ್ಣ ಮಟ್ಟದ ಭಿನ್ನಾಭಿಪ್ರಾಯ. ನಮ್ಮ ಪಕ್ಷದ ಹಿರಿಯ ನಾಯಕರು, ಡೆಲ್ಲಿ ಕೂತ್ಕೊಂಡಿರ್ತಕ್ಕಂಥ ನಾಯಕರು ಏನಿದ್ದಾರೆ ಖಂಡಿತವಾಗ್ಲು ಸಮರ್ಥರಿದ್ದಾರೆ. ಎಲ್ಲವನ್ನು ಸಮರ್ಥವಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಖಂಡಿತವಾಗ್ಲು ಹೇಳ್ತಾ ಇದ್ದೀನಿ. ನಮ್ಮ ಭಿನ್ನಾಭಿಪ್ರಾಯ ಒಂದು ಈ ಕಡೆಗೆ ಬಿಟ್ಬಿಡಿ, ಅದರಿಂದ ಯಾವುದೇ ರೀತಿ ಸಮಸ್ಯೆ ಇವತ್ತು ಜನತೆ ಮೇಲೆ ಬೀಳ್ತಾ ಇಲ್ಲ. ಆದ್ರೆ ಇವತ್ತು ಸಮಸ್ಯೆ ಇರತಕ್ಕಂತಹದ್ದು ಕಾಂಗ್ರೆಸ್ ಪಕ್ಷದ ಇವತ್ತೇನು ಇವತ್ತೇನು ಹೇಳಿದ್ರು ಗೊತ್ತಾ ರಾಜಣ್ಣ? SC ಮಕ್ಕಳು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಇರೋರಿಗೆ ಸ್ಕಾಲರ್ಶಿಪ್ ಬೇಕು ಅಂದ್ರು. ನನ್ಗೆ ಅರ್ಥ ಆಗೋದಿಲ್ಲ, ರಾಜಣ್ಣ ಏನ್ ಬುದ್ಧಿಮಂದ ಆಗಿದ್ಯಾ ಅಥವಾ ಬುದ್ಧಿ ಭ್ರಮಣೆ ಆಗಿದ್ಯಾ ಅಥವಾ ಯಾವ ರೀತಿ ಏನ್ ಊಟ ಮಾಡ್ಕೊಂಡ್ ಬಂದಿದ್ದಾರೆ ರಾಜಣ್ಣ? ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ರೆಸ್ಪೆಕ್ಟಿವ್ ಆಫ್ ಜಾತಿ ಸೀಟ್ ತಗೊಂಡಾಗ ಆತನ ಮ್ಯಾನೇಜ್ಮೆಂಟ್ ಅಲ್ಲಿ ಕನ್ಸಿಡರ್ ಮಾಡ್ಬೇಕು. ಇಷ್ಟೊಂದು ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂಥ ರಾಜಣ್ಣನ ಹೆಂಗ್ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡಿದ್ದೀರಾ? ನಂಗೆ ಅರ್ಥ ಆಗೋದಿಲ್ಲ. ಮ್ಯಾನೇಜ್ಮೆಂಟ್ ಕೋಟಾ ಮಕ್ಕಳಿಗೆ SC ಸ್ಕಾಲರ್ಶಿಪ್ ಕೊಡ್ತಾರಂತೆ. SC ಸ್ಕಾಲರ್ಶಿಪ್ ಯಾವ ರೀತಿ ಸ್ಕಾಲರ್ಶಿಪ್ ಇದು? ಅಂದ್ರೆ ರಾಜಣ್ಣ ಏನಂದ್ರೆ ನೀವು ನಿಮ್ಮ ಇವಾಗ DK ಶಿವಕುಮಾರ್ನ ನಾವು ಅವ್ರು ಬೈಕೊಬೇಕಾ ಬೈಕೊಳ್ಳಿ, ಅದು ಅವ್ರ ಇದದು ಅವ್ರ ಆಂತರಿಕ ವಿಚಾರ. ನಮ್ದೇನು ಅಭಿಪ್ರಾಯ ಇಲ್ಲ ಅದರಲ್ಲಿ. ಆದ್ರೆ ವಿಚಾರ ಏನು ಅಂದ್ರೆ ನಾವು ಕರಿತಿದ್ದು SC ಮಕ್ಕಳಿಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬಂದಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಿಲ್ಲ. ಏನ್ರಿ ಅರ್ಥ ಅದು? ಯಾರೋ ಒಬ್ರು ಅವ್ರ ಅಪ್ಪ ದುಡ್ಡು ಮಾಡಿರ್ತಾರೆ, ಯಾವ್ದೋ ಬಿಸ್ನೆಸ್ ಅಲ್ಲೋ ಅಥವಾ ರಾಜಕಾರಣದಲ್ಲೋ ಅಥವಾ ಬ್ಯೂರೋಕ್ರಸಿನಲ್ಲೋ, ಅಂತ ಮಕ್ಕಳಿಗೆ ಹೋಗ್ಬಿಟ್ಟು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ತಗೊಂಡಿರ್ತಾರೆ, ಮೆಡಿಕಲ್ ಇಂಜಿನಿಯರಿಂಗೋ ಲಾನೋ ಯಾವ್ದೋ ಒಂದು ತಗೊಂಡಿರ್ತಾರೆ. ಅಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ ಅಂದ್ರೆ ರಾಜ್ಯದ ಬಡ ಜನತೆಗಳ ದುಡ್ಡೇನಾಗ್ಬೇಕು? ಇವತ್ತು SC ST ಗಳಿಗೆ ಅಲಾಟ್ ಮಾಡಿದಂತ 25,000 ಕೋಟಿ ನೀವು ತಿಂತಾ ಇದ್ದೀರಾ. ಪಾಪ ಗ್ರಾಮೀಣ ಪ್ರದೇಶದಲ್ಲಿ SC ಮಕ್ಕಳಿಗೆ ಇವತ್ತಿಗೂ ಸಹ ಒಂದು ಪೆನ್ಸಿಲ್ ಕೊಡಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಸ್ಕಾಲರ್ಶಿಪ್ ದುಡ್ಡು ಬರ್ತಿದಂತ ಸ್ಕಾಲರ್ಶಿಪ್ 30,000 ದುಡ್ಡ 3,000 ಇಳಿಸಿದಿರಾ. ಅಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ರಿ, ಅಂತ ಮಕ್ಕಳಿಗೆ ಉದ್ಧಾರ ಮಾಡ್ರಿ ಅಂತಂದ್ರೆ ಯಾರೋ ಒಬ್ರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ತಗೊಂಡವ್ರಂತೆ ಅವ್ರಿಗೆ ಚರ್ಚೆ ಮಾಡ್ತಾರಂತೆ. ಏನ್ರಿ ರಾಜಣ್ಣವ್ರೆ, ನೀವೊಬ್ರ ಹಿರಿಯ ಸಚಿವರಿದ್ದೀರಾ, ನಿಮ್ಮ ಮಕ್ಕಳು ಅಷ್ಟು ಓದ್ಕೊಂಡಿದ್ದಾರೆ, ಅಳಿಯ ಓದ್ಕೊಂಡಿದ್ದಾರೆ, ಇಷ್ಟೆಲ್ಲ ಚರ್ಚೆ ಮಾಡಲ್ವಾ ಮನೆಯಲ್ಲಿ ನೀವು? ಇಂಥ ಸ್ಟೇಟ್ಮೆಂಟ್ ನಾನು ಹೇಳ್ಬೇಕೋ ಬೇಡವೋ ಅಂತ ಹೇಳಿ ಅಂದ್ರೆ ರಾಜಣ್ಣನ್ಗೆ ಬರೀ ಮೀಸೆ ಬೆಳಗಾಗಿಲ್ಲ, ತಲೆ ಒಳಗಡೆ ಇನ್ನೊಂದು ಪ್ರಶ್ನೆ ನನಗೆ ಇನ್ನೊಂದು ಏನಿದೆ ಅಂದ್ರೆ, ಕಾಂಗ್ರೆಸ್ ವಕ್ತಾರ ಇದ್ದಿದ್ರೆ ನಾನು ಕೇಳ್ತಾ ಇದ್ದೆ,
ಈ ಸ್ಕಾಲರ್ಶಿಪ್ ವಿಚಾರ ಮತ್ತೊಂದು ಮಗದೊಂದನ್ನ ಊಟಕ್ಕೆ ಸೇರೆ ಮಾತಾಡ್ಬೇಕಾ? ಯಾಕೆ ಅವ್ರವ್ರ ಇಲಾಖೆ ಇದ್ದವ್ರು ಯಾಕೆ ಮಾತಾಡಬಾರ್ದು? ಅವ್ರವ್ರ ಇಲಾಖೆಯವ್ರು ಯಾಕೆ ಜವಾಬ್ದಾರಿ ತಗೋಬಾರ್ದು? ವೈ ಅದಕ್ಕೆ ಊಟದ ಮೀಟಿಂಗೇ ಯಾಕೆ ಆಗ್ಬೇಕು? ದಟ್ ಇಸ್ ಮೈ ಕ್ವಶನ್. ನೀವು ಊಟಕ್ಕೆ ಸೇರಿ, ನಂದು ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ನಿಮ್ಮ ಊಟ, ನಿಮ್ಮ ಖರ್ಚು, ನಿಮ್ಮನೆ ಅಡುಗೆ ಮಾಡೋರು, ದಟ್ ವಿ ಹ್ಯಾವ್ ನಥಿಂಗ್ ಟು ಡೂ ವಿತ್ ದಟ್. ಬಟ್ ಇದನ್ನ ಡಿಸ್ಕಸ್ ಮಾಡಕ್ಕೆ, ಸರ್ಕಾರದ ವಿಚಾರಗಳನ್ನ ಡಿಸ್ಕಸ್ ಮಾಡಕ್ಕೆ ಆ ಇಲಾಖೆಗಳು ಏನಕ್ಕೆ ಇರೋದು? ಆ ಇಲಾಖೆಗಳು ಕೆಲಸ ಮಾಡ್ಲಿ, ಶಿಕ್ಷಣ ಇಲಾಖೆ ಗಮನ ಕೊಡ್ಲಿ. ಸತ್ಯ ಅದು. ಈಗ ಎಲ್ಲದಕ್ಕೂ ಮೂಗ್ ತೋರಿಸ್ತಕ್ಕಂತಹ ಒಬ್ಬ ಪ್ರಿಯಾಂಕಾ ಖರ್ಗೆ ಅಂತಿದ್ದಾರೆ. ನಾಲ್ಗೆ ಉದ್ದ, ಮೂಗು ಸಿಕ್ಕಾಪಟ್ಟೆ ಉದ್ದ, ಕಿವಿ ಅಲ್ಲೆಲ್ಲೆಲ್ಲಿ ಓಡುತ್ತೋ ಗೊತ್ತಿಲ್ಲಪ್ಪ ನಂಗೆ. ಎಲ್ಲಾ ಇಲಾಖೆಗಳು, ಗೃಹ ಸಚಿವಾಲಯ ಅವರೇ, ನೀವು ಫೈನಾನ್ಸ್ ಅವರೇ, ನೀವು ಅವ್ರಿಗೆ ಇರ್ತಕ್ಕಂಥ ಪೋರ್ಟ್ಫೋಲಿಯೋ ಬಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜು ಮತ್ತು IT-BT, ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಮಾತಾಡ್ತಾರೆ. ಕರ್ನಾಟಕದಿಂದ IT ಕಂಪನಿಗಳು ಎಷ್ಟೊಂದು ಓಡೋಗ್ತಾ ಇವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಜನ ತತ್ತರಿಸೋಗಿದ್ದಾರೆ. ಇವತ್ತು ಫರ್ಗೆಟ್ ಅಬೌಟ್ ಸಿಟಿ, ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ತಾ ಇದೆ. ಇಂತಹ ಪರಿಸ್ಥಿತಿ ಇದೆ. ಇಂತಹ ಪರಿಸ್ಥಿತಿನ ವಿಜೇಂದ್ರ ಅವರು ಅರೇಂಜ್ ಮಾಡಿರುವಂತಹ ಈ ಡಿನ್ನರ್ ಮೀಟಿಂಗ್ ಹಿಂದಿನ ಅಜೆಂಡಾ ಅಥವಾ ಅದರ ಉದ್ದೇಶ ಏನು? ಹೊಸ ವರ್ಷಕ್ಕೆ ಅಂತ ಊಟ ಕೊಡ್ತಾ ಇದಾರ? ಏನ್ ಸಮಾಚಾರ? ಏನು ಇಲ್ಲ. ನಮ್ಮಂತ ಸಣ್ಣ ನಿಯತ್ತಾಗಿ ದುಡಿತಿರ್ತಕ್ಕಂಥ ಕಾರ್ಯಕರ್ತರು ಕರೆದ್ಬಿಟ್ಟು ಊಟ ಕೊಡ್ತಿದ್ದಾರೆ. ನಾವೆಲ್ಲಾನು ಸಹ ಕಳೆದ ಅವ್ರು 1 ವರ್ಷ 3 ತಿಂಗಳಾಗಿದೆ ಅಧಿಕಾರ ವಹಿಸ್ಕೊಂಡು. ನಾನು ನಿಮ್ಗೂ ಅದೇ ಪ್ರಶ್ನೆ ಕೇಳ್ತೀನಿ. ಎಷ್ಟೋ ಜನ ತಳಮಟ್ಟದಲ್ಲಿ ಬೂತ್ ಲೆವೆಲ್ ಕಾರ್ಯಕರ್ತರಿದ್ದಾರೆ. ಹಂಗಂದ್ರೆ ಇಡೀ ರಾಜ್ಯದಲ್ಲಿರೋ ಕಾರ್ಯಕರ್ತರಿಗೆ ಊಟ ಹಾಕ್ಸ್ಬೇಕು. ಬರೀ ಮಾಜಿ ಶಾಸಕರು ಅವ್ರು ಅಷ್ಟಿಷ್ಟು ಜನಕ್ಕೆ ಮಾತ್ರ ಯಾಕೆ ಕರಿಬೇಕು? ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಕೆಲಸ ಮಾಡಿಲ್ವಾ? ಇಲ್ಲ, ಒಂದ್ ನಿಮಿಷ. ಅವ್ರು ಕೆಲಸ ಮಾಡಿದಾರೆ, ಇಲ್ಲ ಅಂತಲ್ಲ. ಆದ್ರೆ ಏನು ಅಂತಂದ್ರೆ, ಈಗ ಬೆಂಗಳೂರಿನ ಬಗ್ಗೆ ಮೊನ್ನೆ ಒಂದ್ ಚರ್ಚೆ ಮಾಡ್ತಿದ್ವಿ. ಬೆಂಗಳೂರಿನಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಸಿಕ್ಕಾಪಟ್ಟೆ ವಿಚಾರ ಇದೆ. ಅದರಿಂದಾಗಿ ಬೆಂಗಳೂರಿನ ಶಾಸಕರನ್ನೇ ಕರಿಬೇಕು. ಅದಾದ್ಮೇಲೆ ಇದೇ ರೀತಿ ಉದಾಹರಣೆಗೆ ಬೆಂಗಳೂರಿನಲ್ಲಿ ಈ ಖಾತಾ ಬಗ್ಗೆ ಒಂದು ದೊಡ್ಡ ಅಳನ್ನ ಪ್ರತಿಯೊಬ್ಬರು ತೋಡ್ಕೊಂತಿದ್ದಾರೆ. ಈಗ ಈ ಖಾತಾ ಇಲ್ದೆ ಅಂತ, ನಾನು ಈ ಖಾತಾ ಇಲ್ದೆ ನಂದೊಂದು ರಿಜಿಸ್ಟರ್ ಮಾಡ್ಕೊಡ್ಬೇಕಾಗಿರ್ತಕ್ಕಂತಹದ್ದು 3 ತಿಂಗಳಿಂದ ನಿಂತಿದೆ. ಇಂತಹ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಅದರಿಂದಾಗಿ ಒಂದಷ್ಟು ಮಾಹಿತಿನ ಶಾಸಕರಿಂದ ಪಡಿತಕ್ಕಂತಹ ಕೆಲಸ ಮಾಡಿ ಅಂತ ಹೇಳಿ ಕಳೆದ ಸೋಮವಾರ, ಇವತ್ತು ಬುಧವಾರ ಇದೆ, ಸೋಮವಾರ ನಾವು ಅಧ್ಯಕ್ಷರಿದ್ರು ನಮ್ಮ ಮೀಟಿಂಗ್ ಅಲ್ಲಿ. ಅವ್ರಿಗೆ ನಾವು ಹೇಳಿದ್ವಿ, ಅನೇಕ ವಿಚಾರಗಳಿದೆ, ಅನೇಕ ಸಮಸ್ಯೆಗಳನ್ನ ಜನ ಎದುರಿಸ್ತಾ ಇದ್ದಾರೆ. ತಾವು ಕರೆದ್ಬಿಟ್ಟು ಒಂದಷ್ಟು ಜನ ಹಿರಿಯರು, ಪ್ರಮುಖರು ಕರೆದ್ಬಿಟ್ಟು ತಾವು ಮಾತಾಡ್ಬೇಕು. ಯಾಕೆ ಅಂತಂದ್ರೆ ಅವರ ಅಳಲ್ ಏನಿದೆ. ಈಗ ಬಾಣಂತಿಯರ ಸಾವಿಗೆ ಒಂದು ಸತ್ಯ ಶೋಧನಾ ಸಮಿತಿ ಮಾಡ್ಕೊಂಡು, ಎಲ್ಲದಕ್ಕೂ ಸತ್ಯ ಶೋಧನಾ ಸಮಿತಿ ಮಾಡಕ್ ಆಗಲ್ಲ. ಆ ರೀತಿ ಏನಿದೆ ಅಳಲುಗಳು ಮತ್ತು ಜನಸಾಮಾನ್ಯರಿಗೆ ಆಗ್ತಿರ್ತಕ್ಕಂಥ ಸಮಸ್ಯೆ, ಹಿರಿಯ ನಾಯಕರು, ಹಿರಿಯ ಮುಖಂಡರು ಸ್ವಲ್ಪ ಒಂಚೂರು ಬಟ್ ಏನಂದ್ರೆ ಅಶೋಕ್ ಗೌಡ್ರೆ, ಒನ್ ಥಿಂಗ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತಂದ್ರೆ, ಈ ಊಟಕ್ಕೆ ಅಂತ ಕರೆದು ಡಿನ್ನರ್ಗೆ ಇಷ್ಟೆಲ್ಲ ಚರ್ಚೆ ನಿಜವಾಗ್ಲೂ ಮಾಡ್ತಾರಾ? ಇದು ಪ್ರಶ್ನೆ ಇರೋದು. ಆ ಮನಸ್ಥಿತಿಲಿ ಬಂದವರು ಇರ್ತಾರಾ? ದಿಸ್ ಇಸ್ ಅ ಕ್ವೆಶ್ಚನ್. ಓಕೆ, ಹೇಳ್ತಾ ಇದೀನಿ. ಚರ್ಚೆನಲ್ಲಿ ನೀವು ಒಂದು 80% ಪ್ರೊಡಕ್ಟಿವ್ ಆಗಿ ಇದ್ದೇ ಇರುತ್ತೆ. ಇನ್ನು 20% ನಾನ್ ಪ್ರೊಡಕ್ಟಿವ್ ಕೆಲಸಗಳು ಬರ್ತವೆ, ಇಲ್ಲ ಅಂತಲ್ಲ. 80% ಪ್ರೊಡಕ್ಟಿವ್ ಇದ್ದೇ ಇರ್ತದೆ.